ಮೊದಲು ನಿಮ್ದೇಳಪ್ಪ ಪ್ರತಾಪ್ ಸಿಂಹ. ನಿಂದೇಳು, ನಿನ್ಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ? ಪುಕ್ಕಲ್ ಸಿಂಹ, ಸಿದ್ದರಾಮಯ್ಯ ಸಾಹೇಬರಿಗೆ ಪುಕ್ಕಲು ಅಂತ ಹೇಳ್ತೀಯ ನೀನು? ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನೀನು ಸಿದ್ದರಾಮಯ್ಯ ಸಾಹೇಬರು ಹೆಸರು ಹೇಳೋ ಯೋಗ್ಯ ಇಲ್ಲ ನಿನ್ಗೆ. ನೀ ಯಾವ ದೊಡ್ಡ ಮನ್ಸ ನೀನು? ಏನು ನಿನ್ನ ಇತಿಹಾಸ ಏನು ಅಂತ ನಿಮ್ ಬಿಜೆಪಿ ಅವರೇ ಹೇಳ್ತಾರೆ. ನಾವೇನ್ ಕಾಂಗ್ರೆಸ್ ಅವ್ರು ಹೇಳ್ಬೇಕಾದಂತ ಅಗತ್ಯ ಇಲ್ಲ. ಏನ್ ಬಿಜೆಪಿ ಅವರು ಎಲ್ಲ ನೀವೆಲ್ಲ ಸತ್ಯ ಹರಿಶ್ಚಂದ್ರ? ಬಿಜೆಪಿ ಅವ್ರ ಪಕ್ಷದ ಮುಂದೆ ಸತ್ಯ ಹರಿಶ್ಚಂದ್ರ ಅವರು ಮಸಾಣಕ್ಕೆ ಹೋಗಿ ಆ ಭಾಗದಲ್ಲಿ ಬಂದೋಗಿದ್ರ? ನೀ 10 ವರ್ಷದಲ್ಲಿ ಏನ್ ಮಾಡಿದ್ಯಪ್ಪ? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಿನ್ನ ಮಾನ ಮರ್ಯಾದೆ ಇಲ್ಲ. ಬರೀ ರೈಲ್ ಬಿಟ್ಟಿದ್ದು, ಬಸ್ ಬಿಟ್ಟಿದ್ದು, ಎಲ್ಲ ಕುಶಾಲನಗರ ಮೈಸೂರು ಟ್ರೈನ್. ಸಿದ್ದರಾಮಯ್ಯ ಸಾಹೇಬರು ಎಲ್ಲಿ ನಿಂತ್ಕೋತಾರೆ? ಅವ್ರ ಕಾಲ್ ಚಪ್ಪಲಿ ಬಿಡೋ ಜಾಗದಲ್ಲಿ ನಿಂತ್ಕೊಳ್ಳೋ ಅಂತ ಯೋಗ್ಯ ಇಲ್ಲ ನಿನ್ಗೆ. ನಿನ್ಗೆ ಬಿಜೆಪಿ ಒಳಗೆ 3 ಕಾಸು ಮಾನ ಮರ್ಯಾದೆ ಇಲ್ಲ. ಪ್ರತಾಪ್ ಸಿಂಹ ಅವ್ರಿಗೆ ಕೇಳ್ತೀನಿ, ನೀವು ಬಿಜೆಪಿ ಪಕ್ಷದಲ್ಲಿ ಇದ್ದೀರೋ? ದಾವಣಗೆರೆ ಮಾಜಿ ಸಂಸದರಾದ ಸಿದ್ದೇಶ್ವರ ಜೊತೆ ಇದ್ದೀರೋ? ವಿಜಯಪುರದ ಶಾಸಕರಾದಂತ ಯತ್ನಾಳ್ ಅವ್ರ ಜೊತೆ ಇದ್ದೀರೋ? ಮೊದಲು ನೀವು ತಿಳಿಸಿ. ನೀನು ಹೇಳಿ 3 ಬಿಟ್ಟವ್ ನೀನು. ಮೊದಲು ನಿನಗೆ ಮಾನ ಮರ್ಯಾದೆ ಗೌರವ ಇದ್ರೆ ನಾವು ಕೇಳಿದಂತ 3 ಪ್ರಶ್ನೆಗಳಿಗೆ ಮೊದಲು ನೀನು ಸಾರ್ವಜನಿಕ ಜೀವನದಲ್ಲಿ ಪತ್ರಿಕಾಗೋಷ್ಠಿಗೆ ಹೇಳ್ಬೇಕಾಗ್ತದೆ. ನೀ ಬಿಜೆಪಿ ಮಾಜಿ ಸಂಸದ ಅಂತ್ಯ, ನಿನ್ಗೆ ನಗರ ಬಿಜೆಪಿ ಕಚೇರಿಯಲ್ಲಿ ಸೇರ್ಸಕ್ಕಿಲ್ಲ. ಈ ಭಾಗದ ಮಾಜಿ ಸಂಸದರು ಆದಂತ ಒಬ್ಬ ಎಡಿ ಪ್ರತಾಪ್ ಸಿಂಹ, ನಾನು ಕಳೆದ 1 ವಾರದಿಂದ ನೋಡ್ತಾ ಇದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಯುವ ನಾಯಕರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರ ಬಗ್ಗೆ ಹಲವಾರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಾನು ಮೊದಲು ಪ್ರತಾಪ್ ಸಿಂಹ ಅವ್ರಿಗೆ ಕೇಳ್ತೀನಿ, ನೀವು ಬಿಜೆಪಿ ಪಕ್ಷದಲ್ಲಿದ್ದೀರೋ? ದಾವಣಗೆರೆ ಮಾಜಿ ಸಂಸದರಾದ ಸಿದ್ದೇಶ್ವರ ಜೊತೆಲಿದ್ದೀರೋ? ವಿಜಯಪುರದ ಶಾಸಕರಾದಂಥ ಯತ್ನಾಳ್ ಅವ್ರ ಜೊತೆ ಇದ್ದೀರೋ? ಮೊದಲು ನೀವು ತಿಳಿಸಿ. ಎರಡನೇದು, ನಿಮ್ಮನ್ನ ಯಾಕೆ ಮೈಸೂರು ಬಿಜೆಪಿ ಕಚೇರಿಗೆ ಸೇರಿಸ್ತಾ ಇಲ್ಲ? ಅದನ್ನು ಮಾಹಿತಿ ಜನಗಳ ಮುಂದೆ ಇಡಬೇಕಾಗುತ್ತೆ. ಮೂರನೇದು, ನಿಮಗೆ 2024ರಲ್ಲಿ ಯಾಕೆ ಲೋಕಸಭಾ ಟಿಕೆಟ್ ಕೊಡಲಿಲ್ಲ? ಮೊದಲು ನಿಮ್ದೇಳಪ್ಪ ಪ್ರತಾಪ್ ಸಿಂಹ. ನಿಂದೇಳು, ನಿನ್ಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? ನಿಮ್ಮ ಬಿಜೆಪಿ ಪಕ್ಷದವ್ರೆ, ನಿಮ್ಮ ನಗರ ಘಟಕದವ್ರೆ, ಎಲ್ಲ ನಿಮ್ಮ ಲೋಕಸಭಾ ಕ್ಷೇತ್ರದವ್ರೆ ನಿಂದು ಯಾವುದೋ ಒಂದು CD ತಗೊಂಡೋಗಿ ಅಮಿತ್ ಶಾ ಅವ್ರಿಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೊಟ್ರಂತೆ. ಆ ಹಿನ್ನೆಲೆಯಲ್ಲಿ ನಿನಗೆ ಟಿಕೆಟ್ ಮಿಸ್ ಆಗಿದೆ ಅನ್ನತಕ್ಕಂಥ ಮಾಹಿತಿ ನಮಗೆ ನಿಮ್ಮ ಬಿಜೆಪಿ ಅವರೇ ಹೇಳಿರೋದು. ಈ 3 ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ನಿಮ್ಮ ಬಿಜೆಪಿ ಪಕ್ಷದಲ್ಲೇ ಯಗಣ ಸತ್ತು ಮಲಗಿದೆ. ಕಾಂಗ್ರೆಸ್ ಪಕ್ಷದ ಚಿಂತನೆ, ಯತೀಂದ್ರ ಸಿದ್ದರಾಮಯ್ಯನವರ ಬೆಳವಣಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಟೀಕೆ ಮಾಡಿರ್ತಕ್ಕಂಥ ವ್ಯಕ್ತಿ ನೀನು. ಸಿದ್ದರಾಮಯ್ಯ ಸಾಹೇಬರು ಎಲ್ಲಿ ನಿಂತ್ಕೋತಾರೆ? ಅವ್ರ ಕಾಲು ಚಪ್ಪಲಿ ಬಿಡೋ ಜಾಗದಲ್ಲಿ ನಿಂತ್ಕೊಳ್ಳೋ ಅಂತ ಯೋಗ್ಯತೆ ಇಲ್ಲ ನಿನಗೆ. ನಿನಗೆ ಬಿಜೆಪಿ ಒಳಗೆ 3 ಕಾಸು ಮಾನ ಮರ್ಯಾದೆ ಇಲ್ಲ. ನೀನು ಹೇಳಿ 3 ಬಿಟ್ಟವ್ ನೀನು. ಮೊದಲು ನಿನಗೆ ಮಾನ ಮರ್ಯಾದೆ ಗೌರವ ಇದ್ದರೆ ನಾವು ಕೇಳಿದಂಥ 3 ಪ್ರಶ್ನೆಗಳಿಗೆ ಮೊದಲು ನೀನು ಸಾರ್ವಜನಿಕ ಜೀವನದಲ್ಲಿ ಪತ್ರಿಕಾಗೋಷ್ಠಿಗೆ ಹೇಳ್ಬೇಕಾಗ್ತದೆ. ನೀ ಬಿಜೆಪಿ ಮಾಜಿ ಸಂಸದ ಅಂತ್ಯ, ನಿನಗೆ ನಗರ ಬಿಜೆಪಿ ಕಚೇರಿಯಲ್ಲಿ ಸೇರ್ಸಕ್ಕಿಲ್ಲ. KPCC ಇದು ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಸೇರ್ಸಕ್ಕಿಲ್ಲ. ಚಾಮರಾಜ ಕ್ಷೇತ್ರ ರೋಡಲ್ಲಿ ನಿಂತ್ಕೊಳ್ಳಿ, ನಾನು ಮುಂದಿನ ಚಾಮರಾಜ ಕ್ಷೇತ್ರದ ಅಭ್ಯರ್ಥಿ ಅಂತ್ಯ. ಯಾವ ಪಾರ್ಟಿಯಿಂದ ನೀನು ನಿಂತ್ಕೋ, ಪರವಾಗಿ ಯಾವ ಪಾರ್ಟಿಯಿಂದಾರು ನಿಂತ್ಕೋ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀನು ಮಾತಾಡುವಾಗ ಯತೀಂದ್ರ ಸಿದ್ದರಾಮಯ್ಯನವರು ಈ ರಾಜ್ಯದ ಒಬ್ಬ ಯುವ ನಾಯಕ, ಸಂಘಟನೆಯ ಚತುರ. ಈ ರಾಜ್ಯಾದ್ಯಂತ ಅವರು ಸುತ್ತಾ ಇದ್ದಾರೆ,
ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಬರಿಗೆ ಶೋಷಿತ ಸಮಾಜನ ಒಗ್ಗಟ್ಟು ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜ. ಇದೇ ಮಾತನ್ನ ನಿಮಗೆ ಕೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಯಾಕೆ ಜೈಲಿಗೆ ಹೋದರು? ಸನ್ಮಾನ್ಯ ಯಡಿಯೂರಪ್ಪನವ್ರು ಯಾತಕ್ಕೆ ಜೈಲಿಗೆ ಹೋದರು? ಈ ಭಾರತದ ರಾಜಕಾರಣ ಇತಿಹಾಸದಲ್ಲಿ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳ ಮಗ, ನಿಮ್ಮ ಇವತ್ತಿನ BJP ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ರಾಮಲಿಂಗಂ ಅಂತ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಚೆಕ್ ಮುಖಾಂತರ ನೇರವಾಗಿ ಲಂಚ ತಗೊಂತಲ್ಲ ಅಂಥ ಕೆಲಸ ಏನಾರು ಯತೀಂದ್ರ ಮಾಡೋರ? ಊರೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಗ ಆದಮೇಲೆ ರಾಜ್ಯದ ಹಲವಾರು ತಾಲೂಕು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ಮೇಲೆ ರಾಜ್ಯಾದ್ಯಂತ ಜನಗಳವ್ರ ಹತ್ರ ಬರ್ತಾರೆ, ಕಷ್ಟ ಸುಖ ಹೇಳ್ಕೊತಾರೆ, ಇಂಥ ಕೆಲಸ ಮಾಡಿಕೊಡಿ ಅಂತಾರೆ, ಕೆಲವು ವರ್ಗಾವಣೆಗಳು ಮಾಡಿಸ್ಕೊಡಿ ಅಂತಾರೆ ಕಾರ್ಯಕರ್ತರು, ಮುಖಂಡರು, ಲೀಡ್ರುಗಳು ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ವರ್ಗಾವಣೆ ಮಂತ್ರಿನ ಅವರು? ನೀವು ಯಾವ ತೋಳಂಡಿ ನಾಯಕ ಅವ್ರ ಬಗ್ಗೆ ಮಾತಾಡೋಕ್ಕೆ? ಇನ್ನು ಯಡಿಯೂರಪ್ಪನವ್ರ ಮಗನ ಥರ ಚೆಕ್ ಮುಖಾಂತರ ಲಂಚ ತಗೊಂಡವ್ರಾ? ಏನು ಈ ಬಿ ಜೆ ಪಿಯವರು ಎಲ್ಲ ನೀವೆಲ್ಲ ಸತ್ಯ ಹರಿಶ್ಚಂದ್ರ? BJP ಅವ್ರ ಪಕ್ಷದ ಮುಂದೆ ಸತ್ಯ ಹರಿಶ್ಚಂದ್ರ ಅವರು ಮಸಾಣಕ್ಕೆ ಹೋಗಿ ಆ ಭಾಗದಲ್ಲಿ ಬಂದೋಗಿದ್ರಾ? ನೀ 10 ವರ್ಷದಲ್ಲಿ ಏನು ಮಾಡಿದ್ಯಪ್ಪ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ? ನಿನ್ನ ಮಾನ ಮರ್ಯಾದೆ ಇಲ್ಲ. ಬರೀ ರೈಲ್ ಬಿಟ್ಟಿದ್ದು, ಬಸ್ ಬಿಟ್ಟಿದ್ದು. ಎಲ್ಲ ಕುಶಾಲನಗರ ಮೈಸೂರು ಟ್ರೈನು ನೀನಿದ್ದಾಗಲೂ ಬಿಡ್ತಾ ಇದೆ. ಈ ಸಂಸದರು ಬಿಡ್ತಾವ್ರಿ. ತಿರ್ಗಾ ಒಂದು ಪೇಪರ್ ತಗೊಂಡು ನೆನ್ನೆ ನೋಡಿದೆ ನಾನು, ಕೇಂದ್ರ ಮಂತ್ರಿಗೆ ಒಂದು ಪೇಪರ್ ಒಂದು ಹೇಳಿಕೆ ಕೊಟ್ಬಿಟ್ಟು ಪೇಪರ್ ಕೊಟ್ಬಿಟ್ಟು ರೈಲ್ ಬಿಡ್ತಾವ್ರೆ. ಎಲ್ಲ ರೈಲು ಮೈಸೂರು ಕುಶಾಲನಗರ. ಏನು ಮಾಡಿದ್ದೀರಾ ನೀವು? ಮಾಹಿತಿ ಇಡಪ್ಪ. ಈಗ ನಾವು ನಿನಗೆ ನೀ ಸಂಸದನಾಗಿದ್ದಾಗ ನಾವು ನಮ್ಮ ನಗರ ಜಿಲ್ಲಾ ಕಾಂಗ್ರೆಸ್ಸು ನಮ್ಮ KPCC ವಕ್ತಾರ ಲಕ್ಷ್ಮಣ್ ಹಲವಾರು ಬಾರಿ ನಿನ್ನ ಸವಾಲು ಹಾಕಿದ್ದೇವೆ. ಬಹಿರಂಗ ಚರ್ಚೆಗೆ ಬಾ ಅಂತ ಹೇಳಿದ್ದೀವಿ. ರಾಜ್ಯ ಸರ್ಕಾರ ಏನು ಮಾಡಿದೆ, ಕೇಂದ್ರ ಸರ್ಕಾರ ಏನು ಮಾಡಿದೆ ಅನ್ನೋದಾಗ ಚರ್ಚೆಗೆ ಕರೆದಿದ್ದೀವಿ. ನೀ ಯಾವಾಗಲೂ ತಪ್ಪಿಸ್ಕೊಂಬಿಟ್ಟಲ್ಲಪ್ಪ. ನೀನಿದ್ದಾಗಲೂ ತಪ್ಪಿಸ್ಕೊಂಡೆ, ಈಗಲೂ ತಪ್ಪಿಸ್ಕೊತೆ. ಈಗ ಪುರ್ಸೊತ್ತಾಗಿದ್ಯಾ, ಚಾಮರಾಜ ಕ್ಷೇತ್ರದಲ್ಲಿ ಅಡ್ಡಾಡ್ತಾ ಇದೆಯಾ, ನಾನೇ ಅನ್ಕೊಂಡಿ. ಪುರ್ಸೊತ್ತಾಗಿದ್ರೆ ಒಂದು ಬಹಿರಂಗ ವೇದಿಕೆ ರೆಡಿ ಮಾಡೋಣ. ನಮ್ಮ ವಕ್ತಾರನ್ನ ಕರ್ಕೊಂಬರ್ತೀವಿ, ನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬರ್ತೀನಿ, ನಾನು ಬರ್ತೀನಿ. ನಾವು 2013ರಿಂದ 2018ವರೆಗೂ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, 2023ರಿಂದ ಇಲ್ಲಿ ತನಕ ಕಾಂಗ್ರೆಸ್ ಸರ್ಕಾರ ಮೈಸೂರು ನಗರ ಜಿಲ್ಲೆಗೆ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದೇನೆ ನಾವು ಹೇಳ್ತೀವಿ. ನೀನು 10 ವರ್ಷ ಸಂಸದನಾಗಿದ್ದಾಗ ಈಗ ಯಡಿಯೂರಪ್ಪ 2 ವರ್ಷದಿಂದ ಸಂಸದರಾಗಿದ್ದಾರೆ, ಅವರೇನು ತಂದಿದ್ದಾರೆ ಅಂತ ಅವರೇ ಹೇಳಿ. ಪುಕ್ಕಲ್ ಸಿಂಹ ಸಿದ್ದರಾಮಯ್ಯ ಸಾಹೇಬರಿಗೆ ಪುಕ್ಕಲು ಅಂತ ಹೇಳ್ತೀಯ ನೀನು? ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನೀನು ಸಿದ್ದರಾಮಯ್ಯ ಸಾಹೇಬರು ಹೆಸರು ಹೇಳೋ ಯೋಗ್ಯತೆ ಇಲ್ಲ ನಿನಗೆ. ನೀ ಯಾವ ದೊಡ್ಡ ಮನುಷ್ಯ ನೀನೇನು ನಿನ್ನ ಇತಿಹಾಸ ಏನು ಅಂತ ನಿಮ್ಮ BJP ಅವರೇ ಹೇಳ್ತಾರೆ. ನಾವೇನು ಕಾಂಗ್ರೆಸ್ ಅವ್ರು ಹೇಳ್ಬೇಕಾದಂಥ ಅಗತ್ಯ ಇಲ್ಲ. ಮೊದಲು ನೀನು ಪಾಠ ಕಲಿ, ಆಮೇಲೆ ಇನ್ನೊಬ್ಬರು ಬುದ್ಧಿ ಹೇಳು. ಯತೀಂದ್ರ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯ ಮಗನಾಗಿ ಹಲವಾರು ಜನ ಬೇಡಿಕೆ ಇಡ್ತಾರೆ ಅವ್ರ ಹತ್ರ. ಮುಖ್ಯಮಂತ್ರಿ ಮಗ ಅವ್ರ ಹತ್ರ ಬಂದರೆ ಕೆಲಸ ಆಗುತ್ತೆ, ನಮ್ಮ ಕೆಲಸಗಳಾಗುತ್ತೆ, ಕಾರ್ಯಗಳಾಗುತ್ತೆ, ಕಷ್ಟ ಸುಖಕ್ಕಾಗ್ತಾ ಇದ್ದಾರೆ ಅಂತ. ಅಲ್ಪಿ ಎಲ್ಲೋ ಒಂದು ಮಾತಾಡುವಾಗ ಒಂದು ವ್ಯತ್ಯಾಸ ಮಾತನಾಡಿರ್ಬೋದು. ಅವ್ರು ಇನ್ನೂ ಬೆಳೆಯೋಂಥ ಯುವ ನಾಯಕ, ಮುಂದಿನ ದಿನಗಳು ಸರಿ ಹೋಗುತ್ತೆ. ಅದು ಅವ್ರು ಮಾತಾಡುತ್ತೆ ಇದು ಒಂದು ನೆಪ ಅಂತೇಳಿ. ನಿನ್ಗೆ ಯಾಕಪ್ಪ ಕಾಂಗ್ರೆಸ್ ಉಸ್ತುವಾರಿ? ನೀ ಕಾಂಗ್ರೆಸ್ ಪಕ್ಷದ ಏಜೆಂಟಾ? ನಿನಗೆ ಯಾಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಬಗ್ಗೆ, ಅಧಿಕಾರ ಹಂಚಿಕೆ ಬಗ್ಗೆ ನಿನಗೆ ಯಾಕೆ ಚಿಂತೆ? ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಕೂಡ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ತಗೊಳ್ಳೋ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ನಿಮ್ಗೆ ಯಾಕೆ? ನಿಮ್ಮ BJP ಅವ್ರಿಗೆ ಯಾಕಪ್ಪ ತೇವಲು? ಸಿದ್ದರಾಮಯ್ಯ ಸಾಹೇಬ್ರು ಇರ್ತಾರೋ ಹೋಯ್ತಾರೋ ಅಂತ ನಿಮ್ಗೆ ಯಾಕೆ? ನಾವು ಇನ್ನೂ 2 ವರ್ಷ 3 ತಿಂಗಳು ಗಟ್ಟಿಯಾಗಿರ್ತೇವೆ. 2028ಕ್ಕೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಯಕತ್ವದಲ್ಲಿ DK ಶಿವಕುಮಾರ್ ಅವರು, ಅಕ್ಷಿ ಮಹಾದೇವಪ್ಪನವರು, G ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಅವರು, ಈಶ್ವರ್ ಖಂಡ್ರೆ ಅವರು, ಇವರೆಲ್ಲರ ಸಾಮೂಹಿಕ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ 2028ಕ್ಕೂ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತಿದೆ. ಇದರಲ್ಲಿ ನಿಮಗೆ ಭ್ರಮೆ ಬೇಡ. ನೀವೇನೋ ಒಳ್ಳೆಯ ಹುಣಸೆ ಹಣ್ಣು ತೆಗೆಯಕ್ಕೆ ಹೋಗ್ತಾ ಇದೆಯಾ ಸಿಂಹ?
ನಿನ್ನ ಹೊಳೆಯಲ್ಲಿ ಎಷ್ಟು ಹುಣ್ಸೆ ಹಣ್ಣು ತೆಗೆದ್ರು ಅದು ಹೊಳೆಯಲ್ಲಿಯೇ ಹುಣ್ಸೆ ಲೆಕ್ಕ ಇಲ್ಲ. ನೀನು ಯಾವ ಲೆಕ್ಕ ನಮಗೆ? ದಯಮಾಡಿ ಇನ್ಮೇಲಾದರೂ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಯತೀಂದ್ರ ಸಾಹೇಬ್ರ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿ ಎಚ್ಚರಿಕೆಯಿಂದ ಮಾತಾಡು. ಹೈಂದ ವರ್ಗ ಭಾಳ ಗಟ್ಟಿಯಾಗಿದೆ, ಹೈಂದ ವರ್ಗ ಗಟ್ಟಿಯಾಗಿದೆ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ರಾಜ್ಯಾದ್ಯಂತ ಬೇರೆ ಎಲ್ಲ ಜಾತಿ ವರ್ಗದ ಜನರ ಪರವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ಸುಮ್ಮನೆ ಯುವ ನಾಯಕರಾಗಿ ಬೆಳೀತಾ ಇರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವ್ರ ಬಗ್ಗೆ ಪದೇ ಪದೇ ಮಾತನಾಡೋದು ನಿನ್ನ ಗೌರವ ಕಳ್ಕೊತೀಯ, ನಿನ್ನ ಮಾನ ಮರ್ಯಾದೆ ಕಳ್ಕೊತೀಯ. ಯತೀಂದ್ರ ಅವರು ಈಗಾಗಲೇ ಎರಡನೇ ಹಂತದ ನಾಯಕತ್ವನ ಬೆಳೆಸೋಕ್ಕೆ ಸಾಕಷ್ಟು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ, ಸಾಕಷ್ಟು ಯುವಕರ ಸಂಘಟನೆ ಕಟ್ತಾ ಇದ್ದಾರೆ. ಅದಕ್ಕೆ ನಿಮ್ಗೇನಾಗಿದೆ? ಹೊಟ್ಟೆ ಕಿಚ್ಚು ನಿಮಗೆ. ಈ BJP JDSನವ್ರಿಗೆ ಏನಂದರೆ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಈ ಕೊಡ್ತಾ ಇರತಕ್ಕಂಥ ಪಂಚ ಗ್ಯಾರಂಟಿಗಳ ಯೋಜನೆಗಳು ಎಲ್ಲ 1,25,00,000 ಜನರ ಮನೆಗೆ ನೇರವಾಗಿ ಒಂದೇ ರೂಪಾಯಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಮನೆಗೆ ತಲುಪ್ತಾ ಇದೆ. ಇದು ನಿಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಹೊಟ್ಟೆ ಕಿಚ್ಚು. ಏನು ಹೊಟ್ಟೆ ಕಿಚ್ಚು ಪಡ್ಕೊಂಡ್ರೆ ನೀವು ಪಡಬೇಕಷ್ಟೇ. ಈಗ ರಾಜ್ಯದ ಜನತೆ ನೀವು ಏನು ತಲುಪಬೇಕು, ಏನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ದ ಈಡೇರಿಸತಕ್ಕಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲದ ಸದಸ್ಯರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗೌರವಾನ್ವಿತ ಶಾಸಕರು ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಿಮ್ಗೆ ಯಾಕಪ್ಪ? ನಿಮ್ಮ BJP ನೋಡ್ಕೊ ಏನಾಗಿದೆ. ನಿಮ್ಮ BJPಲಿ ನಿಮ್ಮ BJP ಅಧ್ಯಕ್ಷನ್ನೇ ಇವತ್ತು ತೆಗಿತಾರೋ ನಾಳೆ ತೆಗಿತಾರೋ ಅಂತವ್ರೆ. ವಿಜೇಂದ್ರ ಅವರೇ, ಅಶೋಕ್ ಅವರೇ, ನಿಮ್ಮ ಸೀಟ್ ಸ್ವಲ್ಪ ಹುಷಾರಾಗಿ ಪೆವಿಕೆಲ್ಲ ಕಣಿಸ್ಕೊಳ್ಳಿ. ನಿಮ್ಮ BJP ಕಂಬಳದ ಮೇಲೆ ತೆನೆ ಹೊತ್ತ ಮಹಿಳೆ ಕುಮಾರಸ್ವಾಮಿ ಬಂದು ಕುಂತವನೆ. ಹುಷಾರಾಗಿರಿ, ನಿಮ್ಮದು ನೋಡ್ಕೊಳ್ಳಿ ಫಸ್ಟು. ನಾವು ಗಟ್ಟಿಯಾಗಿದ್ದೀವಿ ಕಾಂಗ್ರೆಸ್ಸು ಈ ದಿಕ್ಕಿನಲ್ಲಿ. ಮತ್ತು ನಾನು ಪ್ರತಾಪ್ ಸಿಂಹ ಅವರೇ, ಇದು ನಿಮಗೆ ಈ ರೀತಿ ಲಘುವಾಗಿ ಮಾತಾಡೋದು, ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ, ಅವರ ಸುಪುತ್ರರ ಬಗ್ಗೆ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಲಘುವಾಗಿ ಮಾತಾಡೋದನ್ನ ನಿಲ್ಲಿಸಬೇಕಾಗ್ತದೆ. ನಿಲ್ಲಿಸ್ತಾ ಇದ್ದರೆ ನಿಮಗೆ ಮುಂದಿನ ದಿನಗಳು ಇದಕ್ಕೆ ಶೋಷಿತ ವರ್ಗದ ಸಮಾಜ ನಿಮಗೆ ರಾಜಕೀಯವಾಗಿ ತಕ್ಕ ಪಾಠ ಕಲಿಸ್ತಿದೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೀನಿ.